ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎಮ್ಮ ಮಾನಸದಿ. ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂ ತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಅಯೋಧ್ಯೆಯ ರತ್ನಸಿಂಹಾಸನದಲ್ಲಿ ಮೆರೆದು ಲೋಕವನ್ನೇ ಬೆಳಗಿದ ರಾಮನ ಶಾಶ್ವತ ರೂಪಕ್ಕೆ ನಿಮ್ಮೆಲ್ಲರೂ ಒಡಗೂಡಿ ನತಿ ತತಿಗಳನ್ನು ಸಮರ್ಪಣೆ ಮಾಡ್ತೇವೆ. ಪ್ರತೀಕ್ಷೆ, ಶುಭ ಪ್ರತೀಕ್ಷೆ. 536 ದಿನಗಳ ಪ್ರತೀಕ್ಷೆ. ನೀವು ಒಂದೊಂದೇ ಸ್ವರ್ಗ ಮುಂದೆ ಹೋದ ಹಾಗೆ ಬೇರೆ ಬೇರೆ ರೀತಿಯ ಭಾವಗಳು, ಅನುಭವಗಳು, ಸಾಕ್ಷಾತ್ಕಾರಗಳು ಹಾಗೆ ಸಾಗಿ 536 ದಿನಗಳು ಕಳೆಯುವಾಗ ಈ ದಿನ ಬರುವಂಥದ್ದು ಪಟ್ಟಾಭಿಷೇಕ, ಶ್ರೀರಾಮನ ಪಟ್ಟಾಭಿಷೇಕ ಬರುವಂಥದ್ದು. ಆ ಸರ್ಗಕ್ಕೆ ಹೆಸರೇ ಶ್ರೀರಾಮ ಪಟ್ಟಾಭಿಷೇಕ ಸರ್ಗ ಎಂಬುದಾಗಿ. ಇವತ್ತು ಅದು ನೆರವೇರಿದೆ. ಸುಮ್ಮನೆ ನೆರವೇರಿದ್ದಲ್ಲ, ಬಹಳ ಚೆನ್ನಾಗಿ ನೆರವೇರಿದೆ. ತುಂಬ ವ್ಯವಸ್ಥಿತವಾಗಿ, ಶೋಭಾಯಮಾನವಾಗಿ, ಎಲ್ಲರಿಗೂ ಆನಂದಪ್ರದವಾಗಿ ಅದು ಇವತ್ತು ನೆರವೇರಿದೆ. ಯಾವ ಕೊರತೆಯೂ ನಮ್ಮ ಮನಸ್ಸಿಗೆ ಬಂದಿಲ್ಲ. ನೀವೆಲ್ಲ ಕಣ್ಣು ತುಂಬಿಸಿಕೊಂಡಿದ್ದೀರಿ. ಸಾಮಾನ್ಯವಾಗಿ ಯಾರಾದರೂ ಒಬ್ಬರು ಅಧಿಕಾರಕ್ಕೆ ಬಂದರು ಅಂದರೆ ಸಂತೋಷ ಪಡುವ ಜನಗಳು ಇರ್ತಾರೆ, ಅದಕ್ಕಿಂತ ಹೆಚ್ಚು ಸಂಕಟ ಪಡುವಂಥ ಜನಗಳಿರ್ತಾರೆ. ಯಾರೇ ಪಟ್ಟಕ್ಕೆ ಬಂದರೂ ಅದು ಸರ್ವರಿಗೂ ಸುಖದ ವಾರ್ತೆ ಅಲ್ಲ. ಇದೊಂದನ್ನು ಹೊರತುಪಡಿಸಿ ಇದು ಸರ್ವರಿಗೂ ಶುಭಪ್ರದ, ಸರ್ವರಿಗೂ ಸುಖಪ್ರದ, ಸರ್ವರಿಗೂ ಹಿತ ಎನ್ನುವಂತೆ ಇರುವಂಥದ್ದು. ಬಲ್ಲವರು ಹೇಳ್ತಾರೆ, ಇತಿಹಾಸವು ಪುನರಾವರ್ತನೆಯಾಗ್ತದೆ. ಹಿಸ್ಟ್ರಿ ರಿಪೀಟ್ಸ್. ಸೃಷ್ಟಿಯಲ್ಲಿ ನಡೆದಿದ್ದೇ ನಡೀತಾ ಇರ್ತದೆ, ಮತ್ತೆ 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 ನಡೀತಾ ಇರ್ತದೆ. ಆಗೊಮ್ಮೆ ಈಗೊಮ್ಮೆ ಅದೇ ಘಟನೆ ಮತ್ತೆ ಬರ್ತದೆ. ಆ ಪುನರಾವರ್ತನೆಯೆಲ್ಲ ಶುಭ ಅಂತಲ್ಲ, ಯಾಕೆಂದರೆ ಇತಿಹಾಸವೆಲ್ಲ ಶುಭ ಅಂತಲ್ಲ. ಇತಿಹಾಸದಲ್ಲಿ ಶುಭ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚು ಅಶುಭ ಇದೆ, ಅದಕ್ಕಿಂತ ಹೆಚ್ಚು ಕೇಡಿದೆ. ಅದು ಪುನರಾವರ್ತನೆ ಆದರೆ ಲೋಕಕ್ಕೆ ಹಿತವೇನೂ ಅಲ್ಲ ಅದು. ಆದರೆ ಇಂಥದ್ದು ಪುನರಾವರ್ತನೆ ಆಗಬೇಕು. ಯಾವುದು? ರಾಮನು ಪಟ್ಟಕ್ಕೆ ಏರಿರ್ತಕ್ಕಂಥ ಒಂದು ಘಟನೆ. ಅದನ್ನು ಒಮ್ಮೆ ಅಲ್ಲ, 2 ಬಾರಿ ಅಲ್ಲ, 7 ಬಾರಿ ಅಲ್ಲ, 100 ಬಾರಿ ಅಲ್ಲ, 1000 ಬಾರಿ ಮತ್ತೆ 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 ನಡಿಬೇಕು ಅದು. ಯಾಕೆಂದರೆ ಅದು ಅತ್ಯಂತ ಶುಭ. ರಾಮನು ದೊರೆಯಾದ ಬಳಿಕ ಅಥವಾ ಅದಕ್ಕಿಂತ ಹಿಂದೆ ಆ ಯೋಗ್ಯತೆಯನ್ನು ಇನ್ನೊಬ್ಬನು ಈ ದೇಶವನ್ನು, ಪ್ರಪಂಚವನ್ನು ಆಳಿಲ್ಲ. ಷೋಡಶ ರಾಜರುಗಳನ್ನು ಉಲ್ಲೇಖ ಮಾಡ್ತಾರೆ, ಇವರು ಆದರ್ಶ ಅಂತ. ಅವರಲ್ಲಿ ಅಗ್ರಮಾನ್ಯ ಶ್ರೀರಾಮ, ಅವನಂಥವನು ಇನ್ನೊಬ್ಬನು ಬರಲಿಲ್ಲ. ಹಾಗಾಗಿ ರಾಮರಾಜ್ಯ ಅನ್ನೋ ಒಂದೇ ಶಬ್ದ ಇದೆ, ಇನ್ನೊಂದು ಶಬ್ದ ಇಲ್ಲ. ಒಳ್ಳೊಳ್ಳೆ ರಾಜರುಗಳಿದ್ದಾರೆ. ಈಗ ಧರ್ಮರಾಜ ಹೌದು, ನಳಚಕ್ರವರ್ತಿ ಹೌದು, ಮಾಂಧಾತ ಹೌದು. ಆದರೆ ರಾಮರಾಜ್ಯ ಅಂತ ಮಾತ್ರ ಹೇಳ್ತಾರೆ ಹೊರತು ಇನ್ನುಳಿದ ಯಾವ ರಾಜ್ಯವನ್ನು ಕೂಡ ಉಲ್ಲೇಖ ಮಾಡೋದಿಲ್ಲ. ಯಾಕೆಂದರೆ ಲೋಕವು ಅತ್ಯಂತ ಹೆಚ್ಚು ಸುಖವಾಗಿದ್ದ ಕಾಲ ಅದು ರಾಮನ ರಾಜನಾಗಿದ್ದ ಕಾಲ.
ಅದಕ್ಕಿಂತ ಹೆಚ್ಚು ಪ್ರಪಂಚಕ್ಕೆ ಸುಖ ಅಂತ ಸಿಕ್ಕಿಲ್ಲ, ವ್ಯಕ್ತಿಗಳಿಗೆ ಸುಖ ಅಂತ ಸಿಕ್ಕಿಲ್ಲ. ಆ ರಾಮರಾಜ್ಯದ ಸೊಬಗನ್ನು ವರ್ಣನೆ ಮಾಡಿದ್ದಾರೆ ನೋಡಿ, ಎಷ್ಟು ತುಂಬ ಇದೆ ಅದು. ನಿರ್ದಸ್ಯುರಭವಲ್ಲೋಕ. ನಮಗೆ ಮೊದಲು ಇದನ್ನು ಓದುವಾಗ ಈಗಲೂ ಕೂಡ ರೋಮಾಂಚನ ಅಂತ. ನಿರ್ದಸ್ಯುರಭವಲ್ಲೋಕ ಅಂದರೆ ರಾಮನು ರಾಜ್ಯವನ್ನು ಆಳ್ತಿರುವಾಗ ಈ ಪ್ರಪಂಚದಲ್ಲಿ ಕಳ್ಳಕಾಕರು ಇಲ್ಲವಾದರು. ಕಡಿಮೆ ಆದರೂ ಅಲ್ಲ. ನಿರ್ದಸ್ಯು ಅನ್ನೋ ಶಬ್ದಕ್ಕೆ ದಸ್ಯುಗಳು ಇಲ್ಲ. ಹಾಗಾದರೆ ಎಲ್ಲ ದಸ್ಯುಗಳನ್ನು ರಾಮ ಸಂಹಾರ ಮಾಡಿಬಿಟ್ನ ಅಂದರೆ ಅಲ್ಲ, ಅವರಿಗೆ ಒಳ್ಳೆ ಬುದ್ಧಿ ಬಂತು. ಸಬಕೋ ಸನ್ಮತಿ ದೇ ಭಗವಾನ್. ಒಳ್ಳೆ ಬುದ್ಧಿ ಬಂತು ಅವರಿಗೆ, ಒಳ್ಳೆ ಮನಸ್ಸು ಬಂತು. ಈ ನಮಗೆಲ್ಲ ಅದೇ ತಾನೇ ಬೇಕಾಗಿರುವಂಥದ್ದು, ಒಳ್ಳೆ ಮನಸ್ಸು ತಾನೇ ಬೇಕಾಗಿರುವಂಥದ್ದು. ಅದಕ್ಕಿಂತ ದೊಡ್ಡ ವರ ಬೇರೆ ಯಾವುದಿದೆ ಹೇಳಿ? ಪರಿಶುದ್ಧ ಮನವೇ ವರ. ದೇವರು ಪ್ರತ್ಯಕ್ಷ ಆದರೆ ನಾವು ಇದೇ ವರವನ್ನು ಕೇಳಬೇಕು, ಒಳ್ಳೆ ಮನಸ್ಸನ್ನು ಕೊಡುವಂಥ. ಇದು ಸಾಕು. ಯಾಕೆ ಅಂದರೆ ಮತ್ತೆಲ್ಲವೂ ಇದರಿಂದ ಸಂಪಾದನೆ ಆಗ್ತದೆ. ಶುದ್ಧ ಹೈ ಬುದ್ಧಿ ಕಿಲ ಕಾಮಧೇನು. ಶುದ್ಧ ಬುದ್ಧಿಯು ಕಾಮಧೇನುವಿದ್ದಂತೆ. ಕಾಮಧೇನು ಕಾಮನೆಗಳನ್ನು ಪೂರೈಸ್ತಾಳೆ, ಕೇಳಿದ್ದನ್ನು ಕೊಡ್ತಾಳೆ. ಹಾಗೆ ಶುದ್ಧ ಮನಸ್ಸು ಕೂಡ. ವಿಭೀಷಣ ವರ ಕೇಳಿದ, ಅವನ ಅಣ್ಣಂದಿರ ಹಾಗೆಲ್ಲ. ಅವನ ವರ ಕೇಳಿದ್ದು ಅದೇ, ಧರ್ಮದಲ್ಲಿ ನನ್ನ ಮನಸ್ಸು ಯಾವಾಗಲೂ ನೆಲೆಸಿರಲಿ ಅಂತ. ಮತ್ತೆ ಎಲ್ಲ ತಾನೇ ಬಂತು. ಅಮರತ್ವವನ್ನು ರಾವಣ ಕೇಳಿದ, ಅವನಿಗೆ ಸಿಗಲಿಲ್ಲ. ಅಮರತ್ವವನ್ನು ಕೇಳಲಿಲ್ಲ ವಿಭೀಷಣ, ಅವನಿಗೆ ಸಿಕ್ತು. ಯಾಕೆಂದರೆ ಧರ್ಮವು ಶಾಶ್ವತ. ನಾವು ಧರ್ಮದೊಟ್ಟಿಗೆ ಇದ್ದರೆ, ನಮ್ಮ ಮನಸ್ಸು ಸದಾ ಧರ್ಮದಲ್ಲಿ ನೆಲೆಸಿದರೆ ನಾವು ಕೂಡ ಶಾಶ್ವತರಾಗ್ತೇವೆ. ಬಯಸದಿದ್ದರೂ ಕೂಡ ಆಗ್ತದೆ ಅದು ಅಂತ. ಹಾಗಾಗಿ ಅಮರತ್ವವನ್ನು ಕೇಳದೇ ಇರತಕ್ಕಂಥ ವಿಭೀಷಣ ಅಮರನಾದ, ಹನುಮಂತ ಅಮರನಾದ. ಹನುಮಂತನಿಗೆ ಯಾವ ಅಪೇಕ್ಷೆಯೂ ಇಲ್ಲ, ಅವನು ಯಾರನ್ನು ಏನು ಕೇಳುವವನೇ ಇಲ್ಲ. ರಾಮನೇ ನಿನಗೇನು ಬೇಕು ಅಂತ ಹೊರಟನಂತಾಗ ಕೇಳಿದರೆ, ಭಾವವು ನನ್ನ ಹತ್ರ ಗಚ್ಚತು ಅಂತ ಕೇಳಿದ್ನಂತೆ. ನನ್ನ ಭಾವ ನಿನ್ನಲ್ಲಿ ಇಟ್ಟಿರ್ತಕ್ಕಂಥದ್ದು, ಅದು ಬೇರೆ ಕಡೆ ಹೋಗಬಾರ್ದು ಅಂತ. ಭಾವವು ನಾನ್ಯತ್ರ ಗಚ್ಚತು. ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. 3 ಶಬ್ದ, ಭಾವವು ನ ಅನ್ಯತ್ರ ಗಚ್ಚತು. 4 ಶಬ್ದ. ನನ್ನ ಮನಸ್ಸು ನಿನ್ನನ್ನು ಬಿಟ್ಟು ಮತ್ತೆಲ್ಲಿಯೂ ಹೋಗೋದಿರಲಿ ಅಷ್ಟೇ ಕೇಳಿದ್ದವನು ಅಂತ. ಆದರೆ ಅವನು ಅಮರನಾದ, ಅವನು ಶಾಶ್ವತನಾದ. ಹಾಗಾಗಿ ಈ ಸನ್ಮತಿ ಎಂಬುದು ರಾಮರಾಜ್ಯದ ಮುಖ್ಯವಾಗಿರ್ತಕ್ಕಂಥ ವಿಶೇಷ. ನಿರ್ದಸ್ಯುರಭವಲ್ಲೋಕ. ಇದಾಗಿದ್ದ ಹಾಗೆ ಅಂದರೆ ರಾಮಮೇವಾನು ಪಶ್ಯಂತಹ ನಾಭ್ಯಹಿಂಸನ್ ಪರಸ್ಪರಂ. ಎಲ್ಲರಿಗೂ ಎಲ್ಲರಲ್ಲಿಯೂ ರಾಮನು ಕಂಡಿದ್ದರಿಂದ ಯಾರನ್ನು ಹಿಂಸೆ ಮಾಡಲಿಲ್ಲ. ರಾಮನನ್ನು ಹಿಂಸೆ ಮಾಡಲಿಕ್ಕೆ ಸಾಧ್ಯ ಇಲ್ವಲ್ಲ. ಹಾಗಾಗಿ ಎಲ್ಲರಿಗೂ ಎಲ್ಲರಲ್ಲಿ ರಾಮನು ಕಂಡಿದ್ದು. ಆ ದೃಷ್ಟಿ ಅಂತ ಮೊದಲು ಹೇಳಿದ್ದು ಮನಸ್ಸು, ಎರಡನೇದು ದೃಷ್ಟಿ. ಹಾಗಾಗಿ ನಾನರ್ಥ ಕಂಚಿದ ಸ್ಪೃಶತು. ಯಾರೊಬ್ಬರನ್ನು ಕೇಡುಕು ಮುಟ್ಟಲಿಲ್ಲ, ಯಾರೊಬ್ಬರಿಗೂ ಕೇಡು ತಟ್ಟಲಿಲ್ಲ. ಹೀಗೆ ಯಾರೂ ಇರಲಿಲ್ಲ. ರಾಮನ ಹಾಗೆ ಯಾರೂ ಇಲ್ಲ. ರಾಮರಾಜ್ಯದ ಹಾಗೆ ಯಾವ ರಾಜ್ಯವೂ ಕೂಡ ಇಲ್ಲ. ರಾಮರಾಜ್ಯ ಬರಬೇಕು, ಅದು ಆ ಇತಿಹಾಸ ಪುನರಾವರ್ತನೆ ಆಗಬೇಕು. ಹಾಗಾಗಿ ಮತ್ತೆ 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 ನಾವು ಈ ಶ್ರೀರಾಮ ಪಟ್ಟಾಭಿಷೇಕ ಮಾಡ್ತಕ್ಕಂಥದ್ದು. ಶ್ರೀರಾಮ ಪಟ್ಟಾಭಿಷೇಕ ಅಂದರೆ ರಾಮರಾಜ್ಯದ ಒಂದು ಆರಂಭ ಅಂತ ಲೆಕ್ಕ, ರಾಮರಾಜ್ಯದ ರಾಮಶಕೆಯ ಒಂದು ಶುಭಾರಂಭ ಅಂತ ಲೆಕ್ಕ. ಆ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ನಮ್ಮ ಅನುಭವದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಒಂದು ಮನುಷ್ಯನಿಗೆ ಅನುಭವದಿಂದ ನಂಬಿಕೆ ಬರುವಂಥದ್ದಲ್ವಾ. ಹಾಗಾಗಿ ಅಂದಿನಿಂದ ನಾವು ಈಗ ರಾಮಾಯಣದ ಪಾರಾಯಣ ಪ್ರಾರಂಭ ಮಾಡಿದ್ವಲ್ಲ, ಮಾಡಿದಾಗಿನಿಂದ ಪಟ್ಟಾಭಿಷೇಕವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಪ್ರತಿ ಬಾರಿಯೂ ರಾಮರಾಜ್ಯದ ಒಂದು ಉದಯ ಪಟ್ಟಾಭಿಷೇಕ ಅಂದರೆ. ಅಂದಿನಿಂದ ಇಂದಿಗೆ ದೇಶ ತುಂಬ ಬದಲಾಗಿದೆ. ಅಂದಿನಿಂದ ಇಂದಿಗೆ ಈ ದೇಶ ರಾಮರಾಜ್ಯಕ್ಕೆ ಹತ್ತಿರವಾಗ್ತಾ ಹೋಗಿದೆ. ಈಗಲೂ ಚೆನ್ನಾಗಿ ನೆನಪಿದೆ. ಈಗ ಒಂದು 15-20 ವರ್ಷದ ಹಿಂದೆ ದೇಶ ಹೇಗಿತ್ತು? ಧರ್ಮದ ಹೆಸರೆತ್ತುವಂತೆ ಇರಲಿಲ್ಲ, ದೇವರ ಹೆಸರೆತ್ತುವಂತೆ ಇರಲಿಲ್ಲ, ನಮ್ಮ ಧರ್ಮಕ್ಕೆ ಯಾವ ಮಾನ್ಯತೆಯೂ ಇರಲಿಲ್ಲ. ಯಾವ ಒಂದು ಅಂದರೆ ಧರ್ಮದ ಪರವಾಗಿ ಸ್ವರ ಎತ್ತುವುದೇ ಅಪರಾಧ, ಪಾತಕ ಅನ್ನುವಂಥ ವಾತಾವರಣ ಇತ್ತು. ಗುರುಗಳನ್ನು, ಮಠಗಳನ್ನು ಅವಹೇಳನ ಮಾಡ್ತಕ್ಕಂಥ ಸಂದರ್ಭ ಇತ್ತು. ಧರ್ಮದ ಪರವಾದ ಸ್ವರಗಳು ಬಹಳ ಕಡಿಮೆ ಇದ್ದವು ಈ ದೇಶದಲ್ಲಿ ಅವತ್ತು. ಆದರೆ ಅಲ್ಲಿಂದ ಇಲ್ಲಿಗೆ ನೋಡುವಾಗ ಈಗ ಅನೇಕ ಬಾರಿ ಪಟ್ಟಾಭಿಷೇಕಗಳಾಗಿದೆ. ಇದನ್ನ ಮಧ್ಯದಲ್ಲಿ ಒಂದು ಬಾರಿ ಅಂತೂ ರಾಮಾಯಣ ಮಹಾಸತ್ರ ನಡೆದಾಗ ಅದ್ಭುತವಾದ ರೀತಿಯಲ್ಲಿ ಸಹಸ್ರ ಸಂತರು ಅಯೋಧ್ಯೆಯಿಂದ ಬಂದು ರಾಮಾಯಣದ ಪಾರಾಯಣ ಮಾಡಿ ತದಂತ್ಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಪಟ್ಟಾಭಿಷೇಕ ನಡೆದಿದೆ. ಇದೆಲ್ಲ ನಡೆದು ಇದು ಹೆಗ್ಗಳಿಕೆ ಹೇಳೋದಲ್ಲ. ನಾವು ಯಾರಾದರೂ ಅಂದ್ಕೊಳ್ಬೋದು ಗುರುಗಳು ಏನು ಹೇಳಿದ್ರು ಅಂದರೆ ನಾನು ಪಾರಾಯಣ ಮಾಡಿ ದೇಶದಲ್ಲಿ ರಾಮರಾಜ್ಯ ಬಂತು ಅಂತೇಳಿ. ಹಾಗಲ್ಲ, ಅದು ನಮ್ಮ ಶಕ್ತಿ ಅಂತಲ್ಲ, ಅದು ರಾಮಾಯಣದ ಶಕ್ತಿ.
ರಾಮ ಪಟ್ಟಾಭಿಷೇಕದ ಒಂದು ಸತ್ವ ಅದು. ಹಾಗಾಗಿ ಯಾರು ಮಾಡಿದರೂ ಮತ್ತೆ ಮತ್ತೆ ಮಾಡ್ತಾ ಇದ್ದರೆ ಅದರ ಪರಿಣಾಮ ರಾಷ್ಟ್ರದ ಮೇಲೆ ಆಗ್ತದೆ. ವಾಲ್ಮೀಕಿ ತಪಸ್ಸು ಮಾಡ್ತಾ ಇದ್ದಾಗ ರಾಮ 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 ಅಂತ ಹೇಳ್ತಾ ಇದ್ದಾಗ ಇಡೀ ಕಾಡು ಪೂರ್ತಿ ರಾಮಮಯವಾಯ್ತಂತೆ. ಒಂದೊಂದು ಮರವೂ ಕೂಡ ರಾಮ 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 ಅಂತ ಹೇಳ್ತಾ ಇತ್ತಂತೆ ಅಂತ. ಏನದು ಅಂದರೆ ಒಂದು ವ್ಯಕ್ತಿಯ ತಪಸ್ಸಿನ ಪರಿಣಾಮ ರಾಷ್ಟ್ರದ ಮೇಲೆ ಆಗುವಂಥದ್ದು ಅಂತ. ಹಾಗೆ ಆಗ್ತದೆ ಅದು ಅಂತ. ಈಗ ಯಾರಾದರೂ ಈ ಉದಾಹರಣೆ ಸ್ವಲ್ಪ ಹೀನೋಪಮೆ ಇದು, ಕಾರ್ ಕೊಂಡ್ರೆ ಅದರ ಪರಿಣಾಮ ಇಡೀ ವಾತಾವರಣದ ಮೇಲೆ ಆಗ್ತದೆ. ಕೆಟ್ಟ ಉದಾಹರಣೆ ಕೊಡ್ತಾ ಇರುವಂಥದ್ದು, ದುರ್ಗಂಧು ಮತ್ತೊಂದು. ಹಾಗೆಯೇ ಒಂದು ಯಾವುದೋ ಪರಿಮಳದ ವಸ್ತು ತಂದು ಇಟ್ಕೊಂಡ್ರೆ, ಯಾರೊಬ್ಬರು ಒಂದು ಪರಿಮಳ ದ್ರವ್ಯ ಹಾಕ್ಕೊಂಡು ಬಂದರೆ ಅವ್ರು ಬಂದು ಕೂಡಲೇ ಗೊತ್ತಾಗ್ತದೆ. ಯಾವಾಗಲೂ ಪರಿಮಳ ದ್ರವ್ಯ ಹಾಕೋರು ಇರ್ತಾರಲ್ಲ, ಅವ್ರು ಅಲ್ಲಿರುವಾಗಲೇ ಗೊತ್ತಾಗ್ತದೆ, ಅವ್ರು ಬರುವಾಗಲೇ ಪರಿಮಳ ಮೊದಲು ಬರ್ತದೆ, ಆಮೇಲೆ ಅವರು ಬರ್ತಕ್ಕಂಥದ್ದು ಅಂತ. ಒಳ್ಳೆಯದೇ ಅದು. ಒಂದು ಯಾವುದೋ ಒಂದು ಮಲ್ಲಿಗೆ ಮಾಲೆ, ಪರಿಮಳದ ಮಲ್ಲಿಗೆ ಮಾಲೆ, ಅದನ್ನು ಧಾರಣೆ ಮಾಡಿ ಓಡಾಡಿದ್ರೆಲ್ಲ ಪರಿಮಳ ಅಂತ. ಹಾಗಾಗಿ ನಾವೇನು ಮಾಡ್ತೇವೋ ಅದರ ಪರಿಣಾಮ ಇಡೀ ಪ್ರಪಂಚದ ಮೇಲೆ ಇದ್ದೇ ಇರ್ತದೆ. ಇಡೀ ಪ್ರಪಂಚ ಹೇಗಿದೆಯೋ ಅದರ ಪರಿಣಾಮ ನಮ್ಮ ಮೇಲೂ ಇದ್ದೇ ಇರ್ತದೆ. ರಾಷ್ಟ್ರವನ್ನು ಯಾರು ಆಡ್ತಾ ಇದ್ದಾರೆ, ರಾಜ್ಯವನ್ನು ಯಾರು ಆಡ್ತಾ ಇದ್ದಾರೆ, ಅಥವಾ ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ಇವೆಲ್ಲದರ ಪರಿಣಾಮ ನಮ್ಮ ಮೇಲೆ ಆಗ್ತಾ ಇರ್ತದೆ. ಹಾಗೆ ನಾವೇನು ಮಾಡ್ತಾ ಇರ್ತೇವೆ, ಅದರ ಪರಿಣಾಮ ರಾಷ್ಟ್ರದ ಮೇಲೂ ಪ್ರಪಂಚದ ಮೇಲೂ ಆಗ್ತಾ ಇರ್ತದೆ. ನಮ್ಮ ಸ್ವಾನುಭವ ಏನು ಅಂದರೆ, ಈ ರಾಮಾಯಣ ಪಾರಾಯಣ ಮಾಡಿದಂತೆ ರಾಮ ಪಟ್ಟಾಭಿಷೇಕವನ್ನು ನೆರವೇರಿಸ್ತಂತೆ ದೇಶದಲ್ಲಿ ರಾಮನ ವಾತಾವರಣ ಬರ್ತಾ ಇದೆ, ಹೆಚ್ಚು 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 ಆಗ್ತಾ ಇದೆ ಅನ್ನೋದು ನಮ್ಮ ಅನುಭವದಲ್ಲೂ ಇದೆ, ನಿಮ್ಮ ಅನುಭವದಲ್ಲೂ ಇದೆ. ಇದು ಮಾತ್ರ ಇದನ್ನು ಯಾರೂ ತೆಗೆದು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಬೇಕು. ಸರ್ವೋ ಧರ್ಮಪರೋ ಭವತು, ಎಲ್ಲರಿಗೂ ಧರ್ಮವೇ ಮುಖ್ಯ ಆಯಿತು. ರಾಮರಾಜ್ಯದಲ್ಲಿ ಎಲ್ಲರೂ ಧರ್ಮಪರರಾದರು. ಧರ್ಮವೇ ಪರ, ಧರ್ಮವೇ ಶ್ರೇಷ್ಠ. ನಾವೆಲ್ಲ ಸುಖ ದೊಡ್ಡದು ಅಂತ ಅಂದ್ಕೊಂಡಿದ್ದೇವೆ, ಆದರೆ ಧರ್ಮ ದೊಡ್ಡದು. ಸುಖ ದೊಡ್ಡದಲ್ಲ ಅಂತಲ್ಲ, ಆದರೆ ಧರ್ಮಕ್ಕಿಂತ ದೊಡ್ಡದಲ್ಲ. ಧರ್ಮ ದೊಡ್ಡದು. ಧರ್ಮಕ್ಕಾಗಿ ಸುಖವನ್ನು ತ್ಯಾಗ ಮಾಡಬೇಕು, ಸುಖಕ್ಕಾಗಿ ಧರ್ಮದ ತ್ಯಾಗ ಮಾಡೋದಲ್ಲ. ಈಗ ರಾಮನು ಧರ್ಮಕ್ಕಾಗಿ ಸುಖದ ತ್ಯಾಗವನ್ನು ಮಾಡ್ತಾನೆ. ಪಿತೃವಾಕ್ಯ ಪರಿಪಾಲನೆ, ಅಸತ್ಯ ಎನ್ನುವ ಒಂದು ಧರ್ಮ ಇದೆಯಲ್ಲ, ಸತ್ಯವಚನ. ದೊರೆ ಆಡಿದ ಮಾತು ಸುಳ್ಳಾಗಬಾರ್ದು, ತನ್ನ ತಂದೆ ಆಡಿದ ಮಾತು ಸುಳ್ಳಾಗಬಾರ್ದು. ತಾನೂ ಮಾತು ಕೊಟ್ಟಿದ್ದಾನೆ ಕೈಕೇಯಿಗೆ, ಆ ಮಾತು ಸುಳ್ಳಾಗಬಾರ್ದು ಎಂಬ ಕಾರಣಕ್ಕೆ ರಾಜ್ಯವನ್ನು ತ್ಯಾಗ ಮಾಡ್ತಾನೆ, ಮೃಷ್ಟಾನ್ನವನ್ನು ತ್ಯಾಗ ಮಾಡ್ತಾನೆ, ಪೀತಾಂಬರವನ್ನು ತ್ಯಾಗ ಮಾಡ್ತಾನೆ, ಆಭರಣಗಳನ್ನು ತ್ಯಾಗ ಮಾಡ್ತಾನೆ, ಋಷಿ ಜೀವನವನ್ನು ಮಾಡ್ತಾನೆ. ಮುನಿಗಳು ಸೇವನೆ ಮಾಡ್ತಕ್ಕಂಥ ಆಹಾರವನ್ನು ಸೇವನೆ ಮಾಡಿಕೊಂಡು 14 ವರ್ಷಗಳ ಕಾಲ ಕಾಡಿನಲ್ಲಿರ್ತಾನೆ. ಕೊಟ್ಟ ಸಂದೇಶ ಏನು? ಧರ್ಮ ದೊಡ್ಡದು, ಸುಖ ಅಲ್ಲ. ಭರತ ಬಂದು ಅಂಗಲಾಚಿ ಬೇಡಿದಾಗ, ಚಿತ್ರಕೂಟಕ್ಕೆ ಬಂದು ಅಂಗಲಾಚಿ ಬೇಡಿದಾಗ ರಾಮ ಒಪ್ಪಲಿಲ್ಲ. ಭರತ ಬೇಡಬೇಕು ಅಂತಿಲ್ಲ ನಿಜವಾಗಿ ರಾಮನಲ್ಲಿ. ಇದಾಗಬೇಕು ಅಣ್ಣ ಅಂದರೆ ಮಾಡುವವನು, ಹೇಳಬೇಕು ಅಂತಲೂ ಇಲ್ಲ. ಭರತನ ಮನಸ್ಸಿನಲ್ಲಿ ಇದೆ ಅಂತ ಗೊತ್ತಾದರೆ ಆ ಇಚ್ಛೆಯನ್ನು ನೆರವೇರಿಸುವನು ರಾಮ. ಇಂಥ ರಾಮ ಶಿರಸ ಯಾಚಿತೋ ಯಸ್ಯ ವಚನಂ ನ ಕೃತಂ ಮಯ. ರಾಮನದ್ದೇ ಮಾತು ಇದು. ಕಾಲಿಗೆ ಬಿದ್ದು ಕೇಳಿಕೊಂಡ್ರೆ, ತಲೆ ಮೇಲೆ ಕಾಲ ಮೇಲೆ ತಲೆ ಇಟ್ಟು ಬೇಡ್ಕೊಂಡ್ರೆ ಅವನ ಮಾತನ್ನು ಮಾಡಲಿಲ್ಲ, ಅವನ ಮಾತನ್ನು ನಡೆಸಲಿಲ್ಲ ಎಂಬುದಾಗಿ ಮುಂದೆ ಹೇಳ್ಕೊಡ್ತಾನೆ. ವಿಭೀಷಣ ರಾವಣ ಸಂಹಾರದ ಬಳಿಕ 1-2 ದಿನ ಇದ್ದು ಹೋಗು, ಉಪಚಾರಗಳನ್ನು ಮಾಡ್ತಾನೆ, ನಿನಗೆ ರಾಜೋಪಚಾರಗಳು ಇಲ್ಲವೇ ಇಲ್ಲ. ಯಾಕಿಲ್ಲ ಅಂದರೆ ಸತು ತಾಮ್ಯತೆ ಧರ್ಮಾತ್ಮ ಭರತ ದುಃಖಿಸ್ತಾ ಇದ್ದಾನೆ ಅಯೋಧ್ಯೆಯಲ್ಲಿ ನನಗಾಗಿ. ಆ ಭರತನ ಕಣ್ಣೀರು ಆದಷ್ಟು ಬೇಗ ನಿಲ್ಲಬೇಕು, ಭರತನಿಗೆ ಸಮಾಧಾನ ಆಗಬೇಕು. ಅದಕ್ಕೋಸ್ಕರವಾಗಿ ಒಂದು ಕ್ಷಣ ಮಾತ್ರ ಕೂಡ ಇಲ್ಲಿ ನಿಲ್ಲಲಾರೆ, ಹೊರಟೆ ಎಂಬುದಾಗಿ ರಾಮ ಹೇಳಿದಂತೆ. ಅದು ರೀತಿ ಚೆನ್ನಾಗಿದೆ. ಅದು ವಿಭೀಷಣ ಹೇಳಿದಂತೆ, ನೀನು ಬೇಗ ಹೋಗಬೇಕು ಅಯೋಧ್ಯೆಗೆ, ಹಾಗಿದ್ರೆ ಪುಷ್ಪಕ ವಿಮಾನ ತಂದಿಟ್ಬಿಡ್ತಾನೆ, ಬೇಗ ಹೋಗ್ಬೋದು, ನಡ್ಕೊಂಡು ಹೋಗೋದಂತಿತ್ತು ಅದಕ್ಕಿಂತ ಮೊದಲು. ಹಾಗಾಗಿ ಬೇಗ ಹೋಗಬೇಕು ತಾನೆ, ಪುಷ್ಪಕ ವಿಮಾನ ತಂದಿಟ್ಟು 1-2 ದಿನ ಇದ್ದು ಹೋಗ್ಬೋದು ಅಂತ. ಪುಷ್ಪಕ ವಿಮಾನ ತೊಗೊಂಡು ಬಾ ಅಂತ ಹೇಳಿದಂತೆ ರಾಮ. ಯಾಕೆಂದರೆ ಈಗಲೇ ಹೋಗಲಿಕ್ಕೆ ಅಂತ ಅಲ್ಲಿ ಅಂತ ನಿಲ್ಲಲಿಲ್ಲ ಆದರೂ ಕೂಡ ಅಂತ. ವಿಭೀಷಣ ಹೇಳಿದ್ದನ್ನು ಕೂಡ ರಾಮ ತಿರಸ್ಕಾರ ಮಾಡುವ ಪ್ರಶ್ನೆಯೇ ಇಲ್ಲ. ವಿಭೀಷಣ ಏನು ಕೇಳಿದ್ರು ಕೂಡ ಮಾಡುವಂಥವನೇ ರಾಮ. ಯಾಕೆಂದರೆ ಅಂಥ ಭಕ್ತ ಅವನು ವಿಭೀಷಣ, ಅಂಥ ಶರಣ. ಆದರೆ ಮಾಡಲಿಲ್ಲ, ಯಾಕೆಂದರೆ ಭರತನಿಗಾಗಿ ಅಂತ ಅದು ಅಂತ. ಭರತ ಹೇಳಿದ್ದನ್ನು ಆವಾಗ ಮಾಡಲಿಲ್ಲ. ಚಿತ್ರಕೂಟದಲ್ಲಿ ಭರತ ಬಂದು ಬೇಡಿದರೆ ಅಯೋಧ್ಯೆಗೆ ಬಾ ಅಂದರೆ ಬರಲಿಲ್ಲ. ಯಾಕೆಂದರೆ
ಸತ್ಯ ದೊಡ್ಡದು, ಸತ್ಯವನ್ನು ಬಿಡಬಾರದು. ಭರತನಿಗೆ ರಾಮ ಕೊನೆಗೂ ಹೇಳಿದ್ದದು, ನಾನು ಬಂದುಬಿಡ್ಬೋದು, ಈಗ ಬಂದರೆ ನಿನ್ನ ಇಚ್ಛೆ ಪೂರ್ತಿ ಆಗ್ತದೆ, ಆದರೆ ನಾನು ಸುಳ್ಳಾಗ್ತೇನೆ. ನನ್ನ ಮಾತು ನಮ್ಮ ತಂದೆಯ ಮಾತು ಎರಡೂ ಕೂಡ ಸುಳ್ಳಾಗ್ತದೆ. ಜಗತ್ತಿಗೆ ಏನು ಸಂದೇಶ? ಸುಳ್ಳು ಹೇಳ್ಬೋದು ಅಂತ, ಆಡಿದ ಮಾತಿಗೆ ತಪ್ಪಬಹುದು ಅಂತ. ಇದನ್ನು ಮಾಡಿ ರಾಜ್ಯವನ್ನು ಪಡೆದು ಏನು ಲಾಭ? ರಾಜ್ಯ ಯಾಕೆ ಬೇಕು ನಮಗೆ? ರಾಜ್ಯ ಸ್ವಾರ್ಥಕ್ಕಾಗಿ ಅಲ್ಲ. ರಾಜ್ಯವೆಂಬುದು ಅದರ ಮೂಲಕವಾಗಿ, ರಾಜ ಸಿಂಹಾಸನದ ಮೂಲಕ ಲೋಕಕ್ಕೆ ಒಳ್ಳೇದು ಮಾಡಬಹುದು ಅಂತ, ಅದಕ್ಕೊಂದು ಅವಕಾಶ ಅದು. ರಾಜ್ಯವೆಂಬುದು ಸುಖದ ಸುಪ್ಪತ್ತಿಗೇನು ಸೂರೆಗೊಳ್ಳಲಿಕ್ಕೆ ಇರ್ತಕ್ಕಂಥದ್ದಲ್ಲ, ಅದರ ಬದಲು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು ತನ್ನ ಮೂಲಕವಾಗಿ ಎಂಬ ಕಾರಣಕ್ಕೆ ಇರ್ತಕ್ಕಂಥದ್ದು. ಏನು ಒಳ್ಳೆಯದಾಗ್ತದೆ? ಏನು ಒಳ್ಳೆಯದಾಗ್ತದೆ? ಪಟ್ಟಕ್ಕೆ ಬರುವ ದಾರಿಯೇ ಸುಳ್ಳಾಗಿದ್ದಾಗ, ಸುಳ್ಳಿನ ಮೂಲಕ ಪಟ್ಟಕ್ಕೆ ಬಂದಾಗ ಸಮಾಜಕ್ಕೆ ಏನು ಕೊಟ್ಟಂತೆ ಆಯಿತು. ಹಾಗಾಗಿ ಇಲ್ಲ, ಯಾವ ಕಾರಣಕ್ಕೂ ನಾನು ಬರೋದಿಲ್ಲ ಅಂತ ಎಷ್ಟು ಕೇಳಿದ್ರು, ಎಷ್ಟು ಬೇಡಿಕೊಂಡ್ರು, ಅಂಗಲಾಚಿದ್ರು ಕೂಡ ಮಾಡಲಿಲ್ಲ ಅಂತ. ಅಂದರೆ ರಾಮನ ಹಾಗೆ ಪ್ರೀತಿ ಮಾಡೋರು ಯಾರೂ ಇಲ್ಲ. ರಾಮ ಸೀತೆಯನ್ನು ಪ್ರೀತಿ ಮಾಡ್ತಾನೆ. ಹೇಗೆ ಅಂದರೆ ಸಮುದ್ರಕ್ಕೆ ಸೇತುವೆ ಕಟ್ತಾನೆ. ತ್ರೇತಾಯುಗದ ಯುದ್ಧ ಅದು, ಅಂಥ ಯುದ್ಧವನ್ನು ಮಾಡ್ತಾನೆ ಸೀತೆಗೋಸ್ಕರವಾಗಿ. ಲಕ್ಷ್ಮಣನನ್ನು ಪ್ರೀತಿ ಮಾಡ್ತಾನೆ. ಹೇಗೆ? ಹನುಮಂತ ಸಂಜೀವನಿ ಪರ್ವತವನ್ನೇ, ಔಷಧ ಪರ್ವತವನ್ನೇ ತರಬೇಕಾಯಿತು ಲಕ್ಷ್ಮಣನನ್ನು ಬದುಕಿಸಲಿಕ್ಕೆ. ಎಲ್ಲ ಕಡೆ ನೋಡ್ತೇವೆ ನಾವು ಇದನ್ನು, ರಾಮನ ಪ್ರೀತಿಯನ್ನು. ಆದರೆ ಸತ್ಯ ಬಂತು ಅಂದರೆ ಅದು ಮೊದಲು. ಸೀತೆಗೆ ಹೇಳಿದ್ನಲ್ಲ, ಕಾಡಿನಲ್ಲಿ ಋಷಿಗಳಿಗೆ ಅಭಯವನ್ನು ಕೊಟ್ಟ. ಅಭಯವನ್ನು ಕೊಟ್ಟು ಅದಕ್ಕೋಸ್ಕರವಾಗಿ ರಾಕ್ಷಸರ ಮೇಲೆ ಶಸ್ತ್ರವನ್ನು ಎತ್ತಿದ. ಸೀತೆ ತನ್ನ ಮಧ್ಯೆ ಕೇಳಿದ್ಲು, ಯಾಕಿದೆಲ್ಲ? ನಮಗೂ ರಾಕ್ಷಸರಿಗೂ ಏನು ಬೇರೆ ಇಲ್ಲ, ನಾವು ಯಾಕೆ ರಾಕ್ಷಸರ ವಿರುದ್ಧ ಯುದ್ಧ ಮಾಡಬೇಕು, ನಾವು ಯಾಕೆ ಹೋರಾಡಬೇಕು ಅಂದಾಗ, ಸತ್ಯಕ್ಕಾಗಿ ನಾನು ಮಾತು ಕೊಟ್ಟಿದ್ದೇನೆ ಋಷಿಮುನಿಗಳಿಗೆ, ನಿಮ್ಮನ್ನು ಕಾಪಾಡ್ತಾನೆ, ರಾಕ್ಷಸರನ್ನು ನಿಗ್ರಹ ಮಾಡ್ತಾನೆ ಎಂಬುದಾಗಿ ಮಾತು ಕೊಟ್ಟಿದ್ದೇನೆ. ಆ ಮಾತು ಕೊಟ್ಟ ಮೇಲೆ ಹಿಂದೆ ಬರುವ ಪ್ರಶ್ನೆ ಇಲ್ಲ. ಸೀತೆ, ನಿನ್ನನ್ನಾದರೂ ಬಿಟ್ಟೇನು, ಲಕ್ಷ್ಮಣನನ್ನಾದರೂ ಬಿಟ್ಟೇನು, ಪ್ರಾಣವನ್ನಾದರೂ ಬಿಟ್ಟೇನು, ಪ್ರಾಣಕ್ಕಿಂತ ಮಿಗಿಲು ನೀನು, ನಿನ್ನನ್ನಾದರೂ ಬಿಟ್ಟೇನು, ನಿನಗಿಂತ ಮಿಗಿಲು ಲಕ್ಷ್ಮಣನನ್ನಾದರೂ ತ್ಯಾಗ ಮಾಡಿ ಏನು. ಆದರೆ ನತು ಪ್ರತಿಜ್ಞಾಂ ಸಂಶ್ರುತ್ಯ, ಆಡಿದ ಮಾತಿಗೆ ತಪ್ಪುವನಲ್ಲ, ಸತ್ಯವನ್ನು ಬಿಡುವವನಲ್ಲ. ಇದು ಸಂದೇಶ ಅಂತ, ಸತ್ಯದ ಸಂದೇಶ ಇದು ಅಂತ. ಹಾಗಾಗಿ ಇದು ರಾಮ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅಂತ. ನಾವು ಸುಳ್ಳಾಗಬಾರ್ದು, ನಾವು ಸತ್ಯವಾಗಬೇಕು, ನಿತ್ಯ ಶಾಶ್ವತವಾಗಬೇಕು ನಾವು ಎಂಬ ಒಂದು ಆಶೀರ್ವಾದವನ್ನೇ, ಒಂದು ಸಂದೇಶವನ್ನೇ ರಾಮನು ಕೊಟ್ಟಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅವನನ್ನು ನಂಬಿಕೊಂಡಿದ್ದವರು ಅವರ ಮನಸ್ಸು, ಅವರ ಆತ್ಮ, ಅವರ ಸಂಕಲ್ಪಗಳು ಇವು ಯಾವುದೂ ಸುಳ್ಳಾಗೋದಿಲ್ಲ, ಅವೆಲ್ಲವೂ ಸತ್ಯವಾಗ್ತವೆ. ಹಾಗಾಗಿ ಈ ಒಂದು ಇಡೀ ದೇಶದಲ್ಲಿ ಅಂಥದ್ದೊಂದು ಸಾತ್ವಿಕ ಬದಲಾವಣೆಯನ್ನು, ಸಕಾರಾತ್ಮಕ ಬದಲಾವಣೆಯನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ನೀವು ರಾಮಾಯಣ ಪಾರಾಯಣವನ್ನು ಮಾಡಿ. ಅನೇಕರು ಪ್ರಾರಂಭ ಮಾಡಿದ್ದಾರೆ ಇತ್ತೀಚೆಗೆ. ಈಗ ಕೆಲವು ಸಮಯದಲ್ಲಿ ಗೃಹಸ್ಥರು ಕೂಡ ಅನೇಕರು ರಾಮಾಯಣ ಪಾರಾಯಣವನ್ನು ನಿತ್ಯ ಮಾಡೋದನ್ನು ಅಭ್ಯಾಸ ಇಟ್ಕೊಂಡಿದ್ದಾರೆ. ಅನೇಕ ಆವರ್ತಿ ಪಾರಾಯಣಗಳನ್ನು ಮಾಡಿದ್ದಾರೆ. ಒಬ್ಬರನ್ನಂತೂ ರಾಮಾಯಣ ಸಿದ್ಧ ಅಂತ ನಾವು ಕರಿತಿದ್ದೇವೆ, 100 ಪಾರಾಯಣಗಳನ್ನು ಮಾಡಿದ್ದಾರೆ ಅವರು, ಮತ್ತು ಕೂಡ ಮಾಡ್ತಾ ಇದ್ದಾರೆ. ತುಂಬ ಪ್ರಶಸ್ತವಾಗಿರ್ತಕ್ಕಂಥದ್ದು, ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದು, ರಾಮಾಯಣಕ್ಕೆ ಸಮಾನವಾಗಿದ್ದು ಬೇರೆ ಯಾವುದೂ ಇಲ್ಲ. ಜಗತ್ತಿನ ಮೊದಲ ಕಾವ್ಯ, ಮತ್ತೆ ಬಂದ ಯಾವ ಕಾವ್ಯವೂ ಕೂಡ ಇದಕ್ಕೆ ಸಾಟಿಯಾಗಲಿಲ್ಲ. ಅದರ ಬಳಿಕ ಕೋಟಿ ಕಾವ್ಯಗಳು ಸೃಷ್ಟಿಯಾದವು ಈ ಲೋಕದಲ್ಲಿ, ಆದರೆ ಯಾವುದು ಕೂಡ ರಾಮಾಯಣಕ್ಕೆ ಸರಿಸಮಾನವಲ್ಲ, ರಾಮಾಯಣಕ್ಕೆ ಸಾಟಿಯಲ್ಲ. ಹಾಗಾಗಿ ಅಂಥ ಒಂದು ರಾಮಕಥೆಯನ್ನು ನಾವು ನಿರಂತರವಾಗಿ ಅನುಸಂಧಾನ ಮಾಡ್ತಾ ಇರಬೇಕು. ರಾಮನ ಆವಾಹನೆ ನಮ್ಮಲ್ಲಿ ಆಗಬೇಕು, ರಾಮನ ಆವೇಶ ನಮ್ಮಲ್ಲಿ ಆಗಬೇಕು. ನಮ್ಮ ಬದುಕು ರಾಮರಾಜ್ಯವಾಗಲಿಕ್ಕೆ ಸಾಧ್ಯ ಇದೆ. ಯಾವಾಗ ಅಂದರೆ ನಮ್ಮ ಬದುಕನ್ನು ನಾವು ರಾಮನಿಗೆ ಒಪ್ಪಿಸಿಕೊಂಡರೆ, ನಮ್ಮ ಬದುಕನ್ನು ರಾಮನು ಆಳುವಂತೆ ಆದರೆ ರಾಮರಾಜ್ಯ, ನಮ್ಮ ಬದುಕು ರಾಮರಾಜ್ಯ ಕೊನೆ ಪಕ್ಷ. ಹಾಗಾಗಿ ಅದೇ ಬಲ್ಲವರು ಹೇಳ್ತಾರಲ್ಲ, ದಶೇಂದ್ರಯಾನಂ ಘೋರಂ ಎನ್ ಮನೋ ರಜನೀಚರಂ. ಕೇಳಿರ್ಬೋದು ನೀವು ಆ ಮಾತನ್ನು. ನಮ್ಮ ಮನಸ್ಸೇ ರಾವಣ, ಯಾಕೆಂದರೆ 10 ತಲೆ ಇದೆ ಅಂತದ್ದು. ಹೇಳಿ, ಮನಸ್ಸು ಅಂದರೆ ಒಂದೇ ತಲೆ, ಅದು ಅಂದರೆ ತಲೆ ಒಂದೇ ಇದ್ದರೂ ಕೂಡ ಒಳಗಿರೋ ಮನಸ್ಸಿಗೆ 10 ಮುಖಗಳಿದ್ದೇ ಇದೆ ಅಂತ. ಕ್ಷಣಕ್ಕೊಂದು ಮುಖ ಅದಕ್ಕೆ. ಇವತ್ತೊಂಥರ, ನಾಳೆ ಒಂಥರ. ಇವತ್ತು ಇದ್ಯಾವುದೋ ಇಷ್ಟ, ನಾಳೆ ಅದು ಅನಿಷ್ಟ, ಮತ್ತೆ ಯಾವುದೋ ಇಷ್ಟ. ಇನ್ನು ಹಾಗೆ ಮನಸ್ಸು ಹುಚ್ಚಾಗಿ ವ್ಯವಹಾರ ಮಾಡ್ತದಲ್ಲ, ಅದು ರಾವಣ. ವಿಕೃತ ಮನಸ್ಸೇ ರಾವಣ. ದಶೇಂದ್ರಿಯಾನಂ ಘೋರಂ. 10 ಇಂದ್ರಿಯಗಳಿದೆಯಲ್ಲ, ಈ 10 ಇಂದ್ರಿಯಗಳೇ 10 ಮುಖಗಳಂತೆ. ಈ 10 ಮುಖಗಳಿಂದ ಮನಸ್ಸು ಕೆಲಸ ಮಾಡ್ತಾ ಇರ್ತದೆ. ಒಮ್ಮೆ ನೋಡ್ತದೆ, ಒಮ್ಮೆ ಕೇಳ್ತದೆ, ಒಮ್ಮೆ ಮಾತನಾಡ್ತದೆ. ಎಲ್ಲ ಇಂದ್ರಿಯಗಳು ಕೂಡ ಮುಖಗಳಿದ್ದಂತೆ. ಹಾಗಾಗಿ ಅಂಥ ಒಂದು ಈ ರಾವಣನನ್ನು ಅದು ರಜನೀಚರ ಅಂತ.
ಅದಕ್ಕೆ ರಾಮಭದ್ರಾಚಾರ್ಯರು ವಿವರಣೆ ಕೊಡ್ತಾಯಿದ್ರು. ರಜನೀಚರ ಅನ್ನೋ ಶಬ್ದವನ್ನು ಯಾಕೆ ಬಳಸಿದ್ದಾರೆ ಅಂದರೆ, ರಾಕ್ಷಸ ಅನ್ಬೋದಲ್ಲ, ಶಬ್ದಗಳು ಬೇರೆ ಇದೆ. ರಾವಣ ಅಂತ ಹೇಳಲಿಕ್ಕೆ ರಾಕ್ಷಸ ಅಂತ ಅನ್ಬೋದು, ಬೇರೆ ಬೇಕಾದಷ್ಟು ಶಬ್ದಗಳಿದೆ, ಪಿಶಿತಾಶನ ಅಂತ ಅನ್ಬೋದು. ಇದೇ ಯಾಕೆ ಹೇಳಬೇಕು ಅಂದರೆ, ರಜನೀಚರ ಅಂದರೆ ಹೋಗಿದ್ದು ಬಂದಿದ್ದು ಗೊತ್ತಾಗೋದಿಲ್ಲ. ರಾತ್ರಿ ಓಡಾಟ ಮಾಡ್ತಾರೆ ಅವರು ರಾಕ್ಷಸರು, ಹಗಲು ಓಡಾಟ ಇಲ್ಲ, ಹಗಲು ಮಲಗ್ತಾರೆ, ರಾತ್ರಿ ಓಡಾಟ ಮಾಡ್ತಾ ಇರ್ತಾರೆ. ಯಾರು ಈ ಥರ ಮಾಡ್ತಾರೆ ಅವರೆಲ್ಲ ರಜನೀಚರರೇ. ರಾತ್ರಿ ಇಡೀ ಎಚ್ಚರ ಇರೋದು, ಹಗಲು ಇಡೀ ಮಲಗೋದು ಅಂತ. ಮಧ್ಯರಾತ್ರಿಗೆ ಮಲ್ಕೊಳ್ಳೋದು, ಮಧ್ಯರಾತ್ರಿ ಕಳೆದ ಮೇಲೆ ಮಧ್ಯಾಹ್ನ ಹೊತ್ತಿಗೆ ಹೇಳೋದು. ಇದನ್ನೇನನ್ಬೇಕು? ರಾತ್ರಿ 12, 1, 2 ಆದಮೇಲೆ ಮಲಗೋದು, ಬೆಳಗ್ಗೆ 8, 9, 10 ಆದಮೇಲೆ ಹೇಳೋದು ಅಂತ. ಹಾಗಾಗಿ ಇದೆಲ್ಲ ಅಲ್ಲಿಗೆ ಹತ್ರ ಆಗ್ತಾ ಇರ್ತಾರೆ ಅವರು ಅಂತ. ಇಲ್ಲಿಗೆ ಆ ಗುಂಪಿಗೆ ಹತ್ರ ನೀವು ಯಾರು ಬೇಜಾರು ಮಾಡ್ಕೊಳ್ಬೋದು, ಅಡ್ಡಿಲ್ಲ, ನೀವು ಬೇಜಾರು ಮಾಡ್ಕೊಂಡು ಅಡ್ಡಿಲ್ಲ, ನೀವು ಬಿಡಿ ಅಂತ ಕಾರಣಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿಂದಾದರೂ ಸರಿಯಾಗಬೇಕಲ್ಲ, ಔಷಧ ಅದು ಕಹಿ ಇರ್ತದೆ, ಅದರ ಔಷಧವೇ ಅದು ಅಂತ. ಹಾಗಾಗಿ ಏನು ಮನೋರಜನೀಚರಂ, ಅದು ರಜನೀಚರ ರಾಕ್ಷಸ ಅಂದರೆ ರಾತ್ರಿ ಓಡಾಟ ಮಾಡ್ತಕ್ಕಂಥದ್ದು. ರಾತ್ರಿ ಓಡಾಟ ಮಾಡ್ತಾರೆ ಅಂದರೆ ಬಂದಿದ್ದು ಹೋಗಿದ್ದು ಗೊತ್ತಾಗೋದಿಲ್ಲ. ಈ ಕ್ಷಣ ಇಲ್ಲಿದ್ದು ಇನ್ನೊಂದು ಕ್ಷಣ ಎಲ್ಲ ಇರ್ತದೆ. ನಮ್ಮ ಮುಂದೆ ಕೂತಿರ್ತೀರಿ, ಪ್ರವಚನ ಕೇಳ್ತಾ ಇರ್ತೀರಿ, ನಮ್ಮ ಕಡೆ ನೋಡ್ತಾ ಇರ್ತೀರಿ, ಎಲ್ಲ ಆಗ್ತಾ ಇರ್ತದೆ. ಮನಸ್ಸು ಮಾತ್ರ ಮನೆಗೆ ಹೋಗಾಗಿರ್ತದೆ. ಮನೆಗಾದರೂ ಹೋದರೆ ಬೇಜಾರಿಲ್ಲ, ಮತ್ತೆ ಎಲ್ಲರೂ ಹೋಗಿರ್ತದೆ. ಕೆಲವು ಸರ್ತಿ ಮನೆಗೆ ಹೋಗಬೇಕು ಅಂತಲೂ ಇಲ್ಲ ಅಂತ ನಿಮ್ಗೆ ಗೊತ್ತಾಗಿರೋದು ಇಲ್ಲ, ಪಾಪ ನಿಮ್ಮ ತಪ್ಪಲ್ಲ. ಆಮೇಲೆ ಹಿಂತಿರುಗಿ ನೋಡಿ, ನಾ ಎಲ್ಲಿದ್ದೆ ಅಂದರೆ ಅಲ್ಲಿದ್ದೆ ಅಂತ ಹಾಗಾಗ್ತದೆ ನೋಡಿ ಅಂತ. ಹಾಗಾಗಿ ಏನು ಮನೋರಜನೀಚರಂ ಅಂತ. ಇದು ಈ ರಜನೀಚರಣನ, ಮನಸ್ಸೆಂಬ ರಾವಣನನ್ನು ನಿಗ್ರಹ ಮಾಡಲಿಕ್ಕೆ ಆತ್ಮಾರಾಮ ವಿವೇಕ ಶರಗಳನ್ನು ಪ್ರಯೋಗ ಮಾಡಬೇಕು. ವಿವೇಕ ಎಂಬ ಬಾಣಗಳನ್ನು ಆತ್ಮಾರಾಮನ ಪ್ರಯೋಗ ಮಾಡಿದಾಗ ಈ ಮನಸ್ಸೆಂಬ ರಾವಣ ಅವನ ಸಂಹಾರವಾಗಿ ರಾಮನೇ ಉಳಿತಾನೆ. ಮತ್ತೆ ಮನಸ್ಸು ಕೂಡ ರಾಮಮಯವಾಗ್ತದೆ. ಆಮೇಲೆ ಲಂಕೆಗೆ ವಿಭೀಷಣ ರಾಜನಾದ ಹಾಗೆ ನಮ್ಮ ಮನಸ್ಸಿಗೆ ರಾವಣನಲ್ಲ ವಿಭೀಷಣ ರಾಜನಾಗ್ತಾನೆ. ಹಾಗಾಗಬೇಕು ಅಂತ. ಹಾಗಾಗಿ ಕೊನೆ ಪಕ್ಷ ನಮ್ಮ ಮಟ್ಟಿಗಾರು ರಾಮರಾಜ್ಯ, ಸ್ವಂತ ನಾನು ರಾಮರಾಜ್ಯದಲ್ಲಿ ಜೀವನ ಮಾಡ್ತಾ ಇದ್ದೇನೆ, ನನ್ನ ಮನೆ ರಾಮರಾಜ್ಯ, ಹೆಂಡತಿ ಮಕ್ಕಳು, ನಮ್ಮ ಮನೆ ಒಳಗಡೆ ರಾಮರಾಜ್ಯ ನಡಿಬೇಕು. ಎಷ್ಟು ಚೆನ್ನಾಗಿರ್ತದೆ ನೋಡಿ ಅಂತ. ನಾವೊಬ್ಬರು ರಾಮರಾಜ್ಯಕ್ಕೆ ಒಳಪಟ್ಟರೆ ಈ ಜಗತ್ತಿಗೆ ಒಂದು ರಾವಣ ಕಡಿಮೆ ಆದಂತೆ ಆಯಿತು, ಅಷ್ಟರ ಮಟ್ಟಿಗೆ ಜಗತ್ತಿಗೆ ಲಾಭ ಆಯಿತು ಅಂತ. ಹಾಗಾಗಿ ನಾವು ಈ ರಾಮಕಥೆಯನ್ನು ನಿರಂತರ ಅನುಸಂಧಾನ ಮಾಡಬೇಕು, ರಾಮಾಯಣ ಪಾರಾಯಣ ಮಾಡಬೇಕು, ಭಗವದ್ಗೀತೆಯ ಪಾರಾಯಣ ಮಾಡಬೇಕು, ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡಬೇಕು. ಇಡೀ ರಾಮಾಯಣ ಅಲ್ಲ ಅಂದರೆ ಸುಂದರಕಾಂಡದ ಪಾರಾಯಣ ಮಾಡಿ, ಸುಂದರಕಾಂಡವಾದರೂ ದಿನಕ್ಕೊಂದು ಸರ್ಗ ಪಾರಾಯಣ ಮಾಡಿ. ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಭಗವದ್ಗೀತೆ ಪಾರಾಯಣ ಮಾಡ್ತಾಯಿದ್ವು. ನಾವು ಗೋಕರ್ಣದಲ್ಲಿ ನಾವು ಛಾತ್ರಾಭಾಸದಲ್ಲಿ ಇದ್ದಾಗ ವೇದ ಸಂಸ್ಕೃತ ಅಧ್ಯಯನ ಮಾಡ್ತಾ ಇದ್ದಾಗ ಪ್ರತಿನಿತ್ಯ ಭಗವದ್ಗೀತೆ ಪಾರಾಯಣ ಮಾಡಬೇಕಾಗಿತ್ತು. ನಮ್ಮ ಶಾಸ್ತ್ರಿಗಳು ಆ ಕಾಲದಲ್ಲಿ ನಮ್ಮ ಸಹಪಾಠಿ ಗೋಕರ್ಣದಲ್ಲಿ ಅಂತ, ಇಬ್ಬರು ಒಟ್ಟಿಗೆ ಭಗವದ್ಗೀತೆ ಇಡ್ತಾಯಿದ್ವು. ಸಾಯಂಕಾಲ ಪ್ರತಿನಿತ್ಯ ಹೇಳಲೇಬೇಕು ಒಂದು ಅಧ್ಯಾಯ ಅಂತ. ಇಡೀ ಭಗವದ್ಗೀತೆ ಮಕ್ಕೋದು ಗೊತ್ತಾಗಿತ್ತು, 18 ಅಧ್ಯಾಯ 18 ದಿನಕ್ಕೆ ಮುಗಿತಾ ಇತ್ತು. ಪ್ರತಿನಿತ್ಯ ಹೇಳಬೇಕು ಅಂತ ಬಾಯಿಗೆ ಬರ್ತಾಯಿತ್ತು. ಇವತ್ತು ಆ ಶ್ಲೋಕಗಳು ನೆನಪಾದರೆ ರೋಮಾಂಚನ ಆಗ್ತದೆ ಅಂತ. ಆ ಒಂದೊಂದು ಶ್ಲೋಕವು ಕೂಡ ಜೀವನಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು. ನಿಮ್ಮ ಬಾಯಲ್ಲಿ ಇದು ಬರ್ತಾ ಇದ್ದರೆ, ವಿಷ್ಣು ಸಹಸ್ರನಾಮ ಬಾಯಲ್ಲಿ ಬಂದರೆ, ಭಗವದ್ಗೀತೆ ಬಾಯಲ್ಲಿ ಬಂದರೆ, ರಾಮಾಯಣ ಮನಸ್ಸಲ್ಲಿ ನಿಂತರೆ, ಯಾಕೆಂದರೆ ದೊಡ್ಡದದು 536 ಸರ್ಗ ಪಟ್ಟಾಭಿಷೇಕಕ್ಕೆ ಯುದ್ಧಕಾಂಡಕ್ಕೆ ಆಯಿತು ಅಂದರೆ ಅಲ್ಲಿಂದ ಮುಂದಕ್ಕೆ ಉತ್ತರಕಾಂಡ ಇದೆ, ಮತ್ತೆ ಭಾಳ ದೊಡ್ಡದದು. ಹಾಗಾಗಿ ಕೊನೆ ಪಕ್ಷ ಲವಕುಶರು ಬಾಯಿಪಾಠ ಮಾಡಿದ್ರಂತೆ. ಎಷ್ಟು ಸ್ವಾರಸ್ಯ ಅದು. ಆಗಿನ ಕಾಲದ ಎಜುಕೇಷನ್ ಅದು. ವಾಲ್ಮೀಕಿಗಳು ಹೇಳ್ಕೊಡ್ತಾರೆ, ಪುಸ್ತಕ ಇಲ್ಲ ಹೇಳ್ಕೊಡ್ಬೇಕಾದ್ರೆ, ಮಸ್ತಕವೇ ಪುಸ್ತಕ, ಬೇರೆ ಪುಸ್ತಕ ಇಲ್ಲ. ಲವಕುಶರು ಕಲಿತಾರೆ, ಪುಸ್ತಕ ಇಲ್ಲ. 536 ಸರ್ಗ 536 ದಿನ ಬೇಕಾಗಿದೆ ನಮಗೆ, ದಿನಕ್ಕೊಂದು ಸರ್ಗದಂತೆ. ಇದ್ರ ಮುಂದೆ ಉತ್ತರಾಖಂಡ ಇದೆ, ಮತ್ತೆ ಉತ್ತರಾಖಂಡ ಪೂರ್ತಿ ಹೇಳ್ಕೊಟ್ಟಿರಲಾರು. ಇಷ್ಟಿದೆ. ವಾಚೋ ವಿಧೇಯಂ, ಎಲ್ಲವನ್ನೂ ಕೂಡ ವಾಚೋ ವಿಧೇಯವನ್ನಾಗಿ, ಅಂದರೆ ಮಾತಿಗೆ ವಿಧೇಯ, ನಮ್ಮ ಬಾಯಿಗೆ ಬರ್ತದೆ ಪೂರ್ತಿ ಎನ್ನುವ ಹಾಗೆ ಮಾಡ್ಕೊಂಡಿದ್ರು ಅವರು ಅಂತ. ಮೇಧಾಶಕ್ತಿ ಆಗಿತ್ತು ನೋಡಿ ಅವತ್ತಿನ ಕಾಲದಲ್ಲಿ. ಇವತ್ತು ಈ ಪುಸ್ತಕ ಬಂದ ಮೇಲೆ ಆದ ಲಾಭ ಏನು ಅಂದರೆ, ಮಸ್ತಕ ಬಡವಾಯಿತು, ನೆನಪಿನ ಶಕ್ತಿ ಕಡಿಮೆ ಆಯಿತು. ಗ್ರಹಣ, ಧಾರಣ, ಸ್ಮರಣ ಶಕ್ತಿಗಳು, ಗ್ರಹಣ ಅಂದರೆ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಗ್ರಹಿಸ್ತಕ್ಕಂಥದ್ದು, ಧಾರಣ ಉಳಿಸ್ಕೊಳ್ತಕ್ಕಂಥದ್ದು, ಸ್ಮರಣ ಬೇಕಾದಾಗ ಬರಬೇಕು, ಅದು ನೆನಪಾಗಬೇಕು, ಅದು ಇದೆಲ್ಲ ಕಡಿಮೆ ಆಯಿತು. ಏನಾದರೂ ಕೇಳಿದ್ರೆ ಇರಲಿ ಬಂದೆ ಗೂಗಲ್ ನೋಡಿ ಹೇಳ್ತಾನೆ. ಈಗ ಗೂಗಲ್ಲೇ ಗುರು ಅಂತ, ಎಲ್ಲ ವಿಷಯವೂ ಅಲ್ಲಿದೆ ಅಂತ. ಸರಿಯೋ ತಪ್ಪೋ ಅದು ಯಾರು ಹಾಕಿದ್ದನ್ನು ತೋರಿಸ್ತಾ ಇರ್ತಾರೆ ಅಷ್ಟೇ. ಎಲ್ಲೋ ಚರ್ಚೆ ಆಗಿದ್ದು, ಯಾರೋ ಮಾತಾಡಿದ್ದನ್ನು ತೋರಿಸ್ತಾ ಇರ್ತಾರೆ. ಅದು ಏನು ಬೇಕಾದ್ರೂ ಆಗಿರ್ಬೋದು, ಅದು ಸರಿ ಇರಬೇಕು ಅಂತೇನಿಲ್ಲ ಅಂತ. ಹಾಗಾಗಿ ಹೀಗಾಗಿದ್ದೇವೆ ನಾವು ಅಂತ. ಹಾಗಲ್ಲ ಅಂತ.
ಮಸ್ತಕ ದುರ್ಬಲ ಆಗ್ತಾ ಬಂದ್ಬಿಡ್ತು ಅಂತ. ನಾವು ಈಗ ಈ ಬೆಳಕನ್ನು ತುಂಬ ಜಾಸ್ತಿ ಬೆಳೆಸ್ತಾ ಹೋದರೆ ನಿಮಗೆ ಜಾಸ್ತಿ ಜಾಸ್ತಿ ಬೇಕಾಗ್ತಾ ಹೋಗ್ತದೆ. ಆಮೇಲೆ ಅದು ಕಣ್ಣು ದುರ್ಬಲ ಆಗ್ತಾ ಹೋಗ್ತದೆ. ಬೆಳಕು ಕಡಿಮೆ ಬೆಳೆಸಿದಂತೆ ಕಣ್ಣಿನ ಶಕ್ತಿ ಜಾಸ್ತಿ ಆಗ್ತದೆ. ಪುಸ್ತಕ ಕಡಿಮೆ ಬೆಳೆಸಿದಂತೆ ಬುದ್ಧಿಶಕ್ತಿ ಜಾಸ್ತಿ ಆಗ್ತದೆ, ಮನಸ್ಸಿನ ಶಕ್ತಿ ಜಾಸ್ತಿ ಆಗ್ತದೆ. ಈಗ ಎರಡು ಕೂಡಿಸಿದ್ರೆ ಎಷ್ಟು ಅಂದರೆ ಕ್ಯಾಲ್ಕುಲೇಟರ್ ಬೇಕು ನಮಗೆ ಇವತ್ತು. ಅದರಿಂದ ಎರಡು ಕೂಡಿಸಿದ್ರೆ ಎಷ್ಟು ಹೇಳಲಿಕ್ಕೆ ಗೊತ್ತಿಲ್ಲ, ನಾಟ್ ಶೂರ್ ಅಂತ ಇರ್ಬೋದು, ಅದರ ಪರಿಸ್ಥಿತಿ ಇದೆ ಅಂತ. ಹಾಗೆ ಹೇಳ್ಬಿಟ್ರೆ ಗಂಭೀರವಾಗಿರ್ತದೆ ಅದು. ಎರಡು ಕೂಡಿಸಿ ಎಷ್ಟು ಗೊತ್ತಿಲ್ಲ ಅನ್ನೋದಕ್ಕೆ ಮರ್ಯಾದೆ, ನಾಟ್ ಶೂರ್ ಅಂದ್ರೆ ಗಂಭೀರ ಅದು ಅಂತ ಆ ಶಬ್ದ ಬಳಸಿದರೆ ಅಂತ. ಹಾಗಾಗಿದೆ ನಾವು ಇವತ್ತು ಅಂತ. ಹಾಗಾಗಿ ಇದನ್ನು ದೇವರು ಕೊಟ್ಟಿದ್ದನ್ನು ಜಾಸ್ತಿ ಜಾಸ್ತಿ ಬೆಳೆಸಿದಂತೆ ಅದರ ಶಕ್ತಿ ಜಾಸ್ತಿ ಆಗ್ತಾ ಬರ್ತಕ್ಕಂಥದ್ದು ಅಂತ ಅವತ್ತಿನ ಕಾಲದ ಶಿಕ್ಷಣವಾಗಿತ್ತದು ಅಂತ. ಶಿಕ್ಷಣ ಯಾಕಾಗಿತ್ತು ಅಂದರೆ ಅದು ನಮ್ಮನ್ನು ಸಂಸ್ಕಾರ ಮಾಡ್ತದೆ, ನಮ್ಮ ಕೆಡುಕನ್ನು ತಿದ್ದುತ್ತದೆ, ಅದು ನಮ್ಮಲ್ಲಿ ಒಳಿತನ್ನು ತುಂಬುತ್ತದೆ ಅದು. ಹಾಗಾಗಿ ಶಿಕ್ಷಣಕ್ಕಾಗಿ ಅದು ಮಕ್ಕಳು ರಾಮಾಯಣ ಓದಿಯೇ ಬೆಳಿಬೇಕು. ರಾಮಾಯಣ ಗೊತ್ತಿಲ್ಲದೆ ಬೆಳೆದ್ರೆ ಅವ್ರು ಸರಿಯಾಗಿ ಬೆಳೆಯೋದಿಲ್ಲ. ಹಾಗಾಗಿ ಯಾವುದೇ ಮಗು ಅದು ರಾಮಾಯಣ ಕೇಳ್ತಾ ಬೆಳಿಬೇಕು, ರಾಮಾಯಣ ಓದ್ತಾ ಬೆಳಿಬೇಕು, ರಾಮಕಥೆಯನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಬೆಳಿಬೇಕು. ಬೆಳೆದ್ರೆ ಒಂದಷ್ಟು ರಾಮನ ಗುಣಗಳು, ಸೀತೆ ಗುಣಗಳು, ಲಕ್ಷ್ಮಣನ ಗುಣಗಳು ಇವೆಲ್ಲ ಬರ್ತವೆ ಅಂತ. ಇಲ್ಲದೇ ಇದ್ದರೆ ಕೈಕೇಯಿ ಗುಣಗಳು, ಮಂತ್ರಿ ಗುಣಗಳು, ಶೂರ್ಪಣಖಿ ಗುಣಗಳು, ರಾವಣನ ಗುಣಗಳು ಬರ್ತವೆ ಅಂತ. ಅದಕ್ಕೆ ಯಾರು ಕರೆಯೋದು ಬೇಡ, ತಾನೇ ಬಂದುಬಿಡ್ತದೆ ಅಂತ. ರಾಮಭದ್ರಾಚಾರ್ಯರು ನಮ್ಮ ಅಧ್ಯಾಪಕರು ತಮಾಷೆ ಮಾಡ್ತಾಯಿದ್ರು. ಗೃಹ ಪ್ರವೇಶ ಭಾಳ ವಿಧಿವತ್ತಾಗಿ ಮಾಡೋದು. ನಾವು ಭಾಳ ಕಷ್ಟಪಟ್ಟು ಮನೆ ಕಟ್ಟಿರ್ತೇವೆ ಅಲ್ವಾ, 4-6 ವರ್ಷ ಸಾಲ ಸೋಲ ಮಾಡಿ ಕಾಂಟ್ರಾಕ್ಟರ್ ಜೊತೆ ಗುದ್ದಾಡಿ ಏನೇನು ಮಾಡಿ ಅಂತೂ ಮನೆಯನ್ನು ಕಟ್ಟಿರ್ತೇವೆ. ಮನೆಯಂತೂ ಕಟ್ಟಿ ಮನೆ ಪ್ರವೇಶಕ್ಕೆ ಮುಹೂರ್ತ ಕೊಡೋದಿಲ್ಲ ಭಟ್ರು. ಮುಹೂರ್ತ ಯಾವಾಗಲೂ ಕೊಡ್ತಾರೆ, ಅಂದರೆ ನಾಳೆ ಆಗಬೇಕು, ಭಾನುವಾರ ಬೇಕು ಅನ್ನೋರು, ಇಲ್ಲ ಇಂಥ ದಿನ ಮುಹೂರ್ತ ಇದೆ ಅಂತ ಯಾವಾಗಲೂ ಕೊಡ್ತಾರೆ. ಅಂತೂ ಇಂತೂ ಇಷ್ಟೆಲ್ಲ ಮಾಡಿ ಬಹಳ ಕಷ್ಟಪಟ್ಟು ಗೃಹ ಪ್ರವೇಶ ಮಾಡಿದರೆ ಈ ಜಿರ್ಲೆ, ಸೊಳ್ಳೆ, ನೊಣ ಎಲ್ಲ ಮೊದಲೇ ಇದೆ ಅಲ್ಲಿ ಅಂತ ಮನೆಯಲ್ಲಿ ಅಂತ. ನಿನ್ನೆ ಯಾವಾಗ ಬಂದೆ ಅಂದರೆ ನಾನು ನಿನ್ನೆನೇ ಬಂದೆ ಅಂತ ಹೇಳ್ತಂಥದ್ದು ಅಂತ. ನಿನ್ನೆ ಅಲ್ಲ, ಇನ್ನೂ ಮೊದಲೇ ಬಂದಾಗಿದ್ದು ಅಂತ. ಅದಕ್ಕೆ ಕರೆಬೇಡ ಅದಕ್ಕೆ ಅಂತ. ಗೋವನ್ನು ತರಬೇಕು ಮನೆ ಒಳಗೆ ಅಂದರೆ ಕರೆಬೇಕು, ಅದಕ್ಕೆ ಕರ್ಕೊಂಡು ಬರಬೇಕು. ಸುಲಭದಲ್ಲಿ ಬರೋದಿಲ್ಲ ಅದು. ಆದರೆ ಈ ನೊಣ, ಸೊಳ್ಳೆ, ಜಿರ್ಲೆ ಮತ್ತು ಎಲ್ಲ ಮೊದಲೇ ಬಂದಿದೆ ಅದು ಅಂತ. ಹಾಗೆ ಈ ಶೂರ್ಪಣಖಿ, ರಾವಣ, ಕೈಕೇಯಿ, ಮಂಥರೆ ಇದೆಲ್ಲ ಕರೆ ಕೊಡದೆ ಬರುವವರು ನಮ್ಮಲ್ಲಿ ಅಂತ. ಆದರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಇದೆಲ್ಲ ನಾವು ಕರಿಬೇಕು, ಮನಸ್ಸಿನ ಬಾಗಿಲನ್ನು ತೆಗಿಬೇಕು. ಹಾಗಿದ್ದ ಬರ್ತಕ್ಕಂಥದ್ದು. ಯಾಕಂದರೆ ಅವರು ತುಂಬ ಮರ್ಯಾದಸ್ಥರು, ಸೌಜನ್ಯ ಇದೆ ಅವರಿಗೆ. ಹಾಗೆಲ್ಲ ಕರೆಯದೇ ಬರೋದಿಲ್ಲ. ಕೊನೆ ಪಕ್ಷ ಅವ್ರಿಗೆ ಇಷ್ಟು ಅನ್ನಿಸ್ಬೇಕು, ಸ್ವಾಗತ ಇದೆ ಇಲ್ಲಿ ಅಂತ. ಶಿಷ್ಟರು ಸಜ್ಜನರು ಅಂತ ಹಾಗೆ ಅಲ್ವಾ, ನುಗ್ತಾರ ಮನೆಗೆ ಬಂದವರು, ಹಿಂದ್ಗಡೆ ಬಾಗಿಲಿಂದ ಬರ್ತಾರೆ ಅವರು, ಕರೆದ್ರೆ ಬರ್ತಾರೆ. ಅದು ಗೊತ್ತಲ್ಲ, ನನಗೆ ಸ್ವಾಗತ ಇಲ್ಲದೆ ನಾನು ಯಾಕೆ ಹೋಗಬೇಕು, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ ನನ್ನಿಂದ ಅಂತ. ನನಗಲ್ಲಿ ಸ್ವಾಗತ ಇದ್ದರೆ ನಾನು ಅಪೇಕ್ಷಿತನಾದರೆ ಬರ್ತೇನೆ ನಾನು ಅಲ್ಲಿಗೆ ಅಂತ ಎನ್ನುವ ಭಾವ ಅದು ಅಂತ. ಹಾಗೆ ಈ ಸಾತ್ವಿಕ ಶಕ್ತಿಗಳು, ಸಾತ್ವಿಕ ಗುಣಗಳು ಕರೆದ್ರೆ ಬರ್ತವೆ. ಬಾಗಿಲು ತೆರೆದು ನಾವು ಕಾಯಬೇಕು, ಪ್ರವೇಶ ಮಾಡಿಸ್ಕೊಳ್ಬೇಕು ಅಂತ. ಇಷ್ಟ ಇಲ್ಲ ಅಂದರೆ ಹೊರಟೋಗ್ಬಿಡ್ತೇವೆ ಅವು ಅಂತ. ಹಾಗಾಗಿ ಇಷ್ಟಪಡಬೇಕು, ನಾವು ಇಷ್ಟಪಡಬೇಕು. ಅವರು ನಮ್ಮ ಗಜಾನ್ ಶರ್ಮ ಹೇಳಿದ್ರಲ್ಲ, ದಿಲ್ ಮಾಂಗೆ ಮೋರ್, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ದಿಲ್ ಮಾಂಗೆ ಮೋರ್ ಅಂದ್ರೆ ಏನೋ ನಮ್ಗೆ ಗೊತ್ತಿಲ್ಲ ನಿಜವಾಗಿ. ಗಜಾನ್ ಶರ್ಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಬರೆಯುವಾಗ ಈ ವಾಕ್ಯ ನೋಡಿದಾಗ, ದಿಲ್ ಮಾಂಗೆ ಮೋರ್ ನೋಡಿದಾಗ, ಎಲ್ಲಿ ನೋಡಿದ್ರೆ ಗೊತ್ತಿಲ್ಲ ನಮಗೋದು, ಟಿವಿಗೆ ಬರ್ತದೆ ಅನುಭವಿಸ, ಅದು ಯಾವುದಾದ್ರು ಜಾಹೀರಾತು ಅಂತ ಕಾಣ್ತದೆ ಅದು. ಅದನ್ನು ನೋಡಿದಾಗ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಯಾವ ವಾಕ್ಯವಾದರೂ ಯಾರ್ಯಾರಿಗೆ ಯಾವ್ಯಾವ ಪ್ರೇರಣೆ ಕೊಡ್ತದೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವುದೇ ವಾಕ್ಯ, ಯಾವುದೇ ವಿಷಯ ಎಂಥ ಪ್ರೇರಣೆಯೂ ಕೂಡ ಕೊಡ್ಬೋದು ಅಂತ. ಆ ಶಬ್ದ ತುಂಬ ಚೆನ್ನಾಗಿದೆ, ದಿಲ್ ಮಾಂಗೆ ಮೋರ್ ಅನ್ನೋ ಶಬ್ದ ಇದೆಯಲ್ಲ. ಏನಣ್ಣ ಅಂತ ಪ್ರಶ್ನೆ, ದಿಲ್ ಮಾಂಗೆ ಮೋರ್ ಅಂದರೆ ಆ ಮೋರ್ ಅಂತ ಒಂದು ಇಂಗ್ಲೀಷ್ ಬೇರೆ ಸೇರ್ಕೊಂಡಿದೆ ಅಲ್ಲಿ ಮಧ್ಯದಲ್ಲಿ. ಏನಣ್ಣ ಅಂತ ಪ್ರಶ್ನೆ ಎಲ್ಲಿ ಅಂತ. ಅದಕ್ಕೆ ಗಜಾನ್ ಶರ್ಮ ಉತ್ತರ ಕೊಟ್ಟರು, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಅಂತ. ಅದು ಬಂದಾಗ ಇದೆಲ್ಲ ಆಗ್ತದೆ ಅಂತ. ನಮ್ಮೊಳಗೆ ರಾಮನ ಅವತಾರ, ರಾಮನ ಆವಿರ್ಭಾವ ಆಗ್ತದೆ, ರಾಮರಾಜ್ಯ ನಮ್ಮ ಬದುಕು ಆಗ್ತದೆ. ಹೀಗೆ ಆಗಬೇಕು, ಹೀಗಾಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಮತ್ತೆ ರಾಮಾಯಣದ ಅನುಸಂಧಾನ, ರಾಮಕಥೆ, ರಾಮಾಯಣದ ಪಾಠ, ರಾಮ ಪಟ್ಟಾಭಿಷೇಕ ಇದೆಲ್ಲ ಅದೇ ಕಾರಣಕ್ಕೆ ಇರತಕ್ಕಂಥದ್ದು. ಮತ್ತೆ ಮತ್ತೆ ರಾಮನನ್ನು ನೆನಪು ಮಾಡುವಂಥದ್ದು, ನಿಮ್ಮ ಹೃದಯದಲ್ಲಿ ರಾಮನನ್ನು ಬಿತ್ತುವ ಪ್ರಯತ್ನ, ಮತ್ತೆ ಮತ್ತೆ ರಾಮನನ್ನು ಬಿತ್ತುವ ಪ್ರಯತ್ನ, ಅದು ಮತ್ತೇನೂ ಅಲ್ಲ. ಹಾಗಾಗಿ ಇಂದಿನ ಕಾರ್ಯಕ್ರಮ ಆ ಕಾರ್ಯವನ್ನು ಮಾಡಲಿ, ನಿಮ್ಮೆಲ್ಲರ ಒಳಗೆ ರಾಮರಾಜ್ಯವನ್ನು ಉದಯಗೊಳಿಸಲಿ, ನಿಮ್ಮೆಲ್ಲರ ಬದುಕು ರಾಮನಿಗೆ ಸಲ್ಲುವಂತೆ, ರಾಮನ ಅಧೀನವಾಗುವಂತೆ ಆಗಲಿ. ನಿರ್ಧಸ್ವರಭವಲ್ಲೋಕ ನಾನರ್ಧ ಕಂಚಿತ ಸ್ಪೃಶದು.
ರಾಮಮೇವಾನುಪಶ್ಯಂತಹ ನಾಭ್ಯಹಿಂಸನ್ ಪರಸ್ಪರಂ ಸರ್ವೋ ಧರ್ಮಪರೋ ಭವತು ಸರ್ವಂ ಮುದಿತಮೇವಾಸೀತ್. ಈ ರೀತಿಯ ವಾತಾವರಣ ಎಲ್ಲಿ ನೋಡಿದ್ರು ಸಂತೋಷ, ಎಲ್ಲರೊಳಗೂ ರಾಮ. ದೃಷ್ಟಿಯಲ್ಲೂ ಕೂಡ ಪರಸ್ಪರರನ್ನು ನೋಡಿದಾಗ ಅವರೊಳಗೆ ರಾಮ ಕಾಣುವಂಥದ್ದು, ಧರ್ಮವೇ ಮೇಲು ಎನ್ನುವ ಭಾವ, ಇದೆಲ್ಲ ನಮ್ಮ ಜೀವನವನ್ನು ಆವರಿಸುವಂತೆ ಆಗಲಿ ಎಂಬುದಾಗಿ ಮನಸಾರೆ ಹಾರೈಸ್ತೇವೆ. ನಮಗಂತೂ ಇವತ್ತು ತುಂಬ ತೃಪ್ತಿಯಾಗಿದೆ. ಇವತ್ತಿನ ಕಾರ್ಯಕ್ರಮ, ಬೆಳಗಿನ ಕಾರ್ಯಕ್ರಮ ಕೂಡ ತುಂಬ ಶಾಂತಿ ಇತ್ತು, ತುಂಬ ಸಮಾಧಾನ ಇತ್ತು, ತುಂಬ ಆನಂದ ಇತ್ತು. ವಿಧ ವಿಧವಾದ ಅಭಿಷೇಕಗಳು. ಅಲ್ಲಿ ಹಾಗೆ ಹೇಳಿದೆ, ರಾಮಾಯಣದಲ್ಲಿ ಕೂಡ ಹೇಗೆಲ್ಲ ಅಭಿಷೇಕ ನಡೀತು ಅನ್ನೋದನ್ನು ಭಾಳ ಅದ್ಭುತವಾಗಿ ವರ್ಣನೆ ಮಾಡಿದೆ ಅಲ್ಲಿ. ಹಾಗೆ ಆ ರೀತಿಯಲ್ಲಿ ವಿಧ ವಿಧವಾದ ಶುಭ ದ್ರವ್ಯಗಳ ಅಭಿಷೇಕ ಇವತ್ತು ನೆರವೇರಿ ಕಿರೀಟಧಾರಣೆಯಾಗಿ ರಾಮನ ಒಂದು ಸಾಮ್ರಾಜ್ಯ ಪಟ್ಟಾಭಿಷೇಕ ಇವತ್ತು ನೆರವೇರಿದೆ. ಆ ರಾಮ, ಪಟ್ಟಾಭಿಷಿಕ್ತ ರಾಮ ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ, ದೇಶಕ್ಕೂ ಶುಭವನ್ನುಂಟು ಮಾಡಲಿ. ಈ ದೇಶವು ರಾಮರಾಜ್ಯವಾಗಿ ಪರಿಣಮಿಸಲಿ, ಮಾರ್ಪಡಲಿ. ನಾವು ಈ ಮಾತನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೇವೆ. ಯಾವತ್ತಿದ್ರೂ ನಮ್ಮ ದೇಶಕ್ಕೆ ರಾಮನೇ ದೊರೆ. ಯಾವತ್ತಿದ್ರು ಹೊರನೋಟಕ್ಕೆ ಯಾರೇ ಇರಲಿ, ನಿಜವಾದ ದೊರೆ ಈ ದೇಶಕ್ಕೆ ಯಾವತ್ತಿದ್ರೂ ರಾಮನೇ ಹೊರತು ಬೇರೆ ಯಾರೂ ಅಲ್ಲ. ಈ ಭಾವ ಯಾರಿಗುಂಟು ಅವರೆಲ್ಲ ರಾಮರಾಜ್ಯದ ಪ್ರಜೆಗಳು. ಹಾಗಾಗಿ ಈ ಭಾವದಲ್ಲಿ ನಾವಿರೋಣ. ರಾಮನೇ ದೇಶವನ್ನೆಲ್ಲ, ವಿಶ್ವವನ್ನೆಲ್ಲ ಆವರಿಸಲಿ. ನಮ್ಮ ಕಿವಿಗಳನ್ನು ರಾಮಾಯಣವೋ ಆವರಿಸಲಿ. ಯಃ ಕರ್ಣಾಂಜಲಿ ಸಂಪುಟೈ ಅಹರಹ ಸಮ್ಯಕ್ ಪಿಬತ್ಯಾದರಾತ್ ವಾಲ್ಮೀಕಿಯರ್ ವದನಾರವಿಂದ ಗಲಿತಂ ರಾಮಾಯಣಾಖ್ಯಂ ಮಧು. ನಮ್ಮ ಕಿವಿಗಳು ಬೊಗಸೆ ಆಗಬೇಕಂತೆ, ಕಿವಿಗಳೇ ಬೊಗಸೆ ಆಗಬೇಕಂತೆ. ಯಾಕೆಂದರೆ ಜೇನನ್ನು ಸವಿಬೇಕು, ನಾವು ರಾಮಾಯಣದ ಜೇನನ್ನು ಸವಿಬೇಕು. ವಾಲ್ಮೀಕಿಯರ್ ವದನಾರವಿಂದ ಗಲಿತಂ, ವಾಲ್ಮೀಕಿಯೇ ಮಧುಕರ. ಅಲ್ಲಿಂದ ಹೊರಬಂದಿರತಕ್ಕಂಥ ಜೇನನ್ನು ನಮ್ಮ ಕಿವಿಗಳನ್ನೇ ಬೊಗಸೆ ಮಾಡ್ಕೊಂಡು ನಾವು ಸೇವನೆ ಮಾಡಿದ್ದೇ ಹೋದಾದರೆ ಜನ್ಮವ್ಯಾಧಿ ಜರಾ ವಿಪತ್ತಿ ಮರಣೈ ಅತ್ಯಂತ ಸೋಪದ್ರವಂ ಸಂಸಾರಂ ಸ ವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ. ಜನ್ಮ, ವ್ಯಾಧಿ, ಜರೆ, ವಿಪತ್ತಿ, ಮರಣ ಇವೇ ಮೊದಲಾಗಿರ್ತಕ್ಕಂಥ ಒಂದು ಉಪದ್ರವಗಳು, ಅತ್ಯಂತ ಪೀಡೆ ಮಾಡ್ತಕ್ಕಂಥ ಸಂಗತಿಗಳು, ಇವುಗಳಿಂದ ಕೂಡಿರ್ತಕ್ಕಂಥ ಈ ಸಂಸಾರವನ್ನು ತೊರೆದು ವಿಷ್ಣು ಪದಂ ಶಾಶ್ವತಂ, ಶಾಶ್ವತವಾದ ವಿಷ್ಣುವಿನ ಪರಮ ಪದವನ್ನು ಅವನು ಸೇರ್ತಾನೆ ಎಂಬಂಥ ಆ ಮಾತನ್ನು ಕೊಟ್ಟ ಕೊನೆಯಲ್ಲಿ ಅನುಸಂಧಾನ ಮಾಡೋಣ. ನಿಮಗೆಲ್ಲರಿಗೂ ರಾಮರಾಜ್ಯವನ್ನು, ರಾಮಾನುಗ್ರಹವನ್ನು, ರಾಮಕಾರುಣ್ಯವನ್ನು ನಿಮಗೆಲ್ಲರಿಗೂ ಹಾರೈಸ್ತೇವೆ. ನಿಮ್ಮೆಲ್ಲರ ಬದುಕು ರಾಮಾರ್ಪಣವಾಗಲಿ. ಹರೇ ರಾಮ.